Good evening, my dear students. Okay, in this video class, we will learn poem number 6, Sonnet 73, That Time of a Year, written by William Shakespeare. It is the poem of class 10 state syllabus, first language English for the SLC students. Okay, here is the poem of by the William Shakespeare, that is Sonnet 73. That sonnet 73 is that time of year. ಆ ಒಂದು ವರ್ಷ, ಆ ಒಂದು ವರ್ಷದಲ್ಲಿ ಏನಾಯಿತು ಅನ್ನೋದನ್ನು ಈ ವಿಲಿಯಮ್ ಶೇಕ್ಸ್ಪಿಯರ್ ಅವರು ಈ ಪೋಯಮಲ್ಲಿ ಡಿಸ್ಕ್ರಿಪ್ಷನ್ನ ಕೊಟ್ಟಿದ್ದಾರೆ. ಓಕೆ, ಈ ಪೋಯಮ್ದ ಮೇನ್ ಥೀಮ್ ಏನಪ್ಪ ಅಂದ್ರೆ ದೆರ್ ಈಸ್ ಅ ಲವ್ ಆ್ಯಂಡ್ ಡೆತ್, ವಿಚ್ ಒನ್ ಈಸ್ ಗ್ರೇಟ್. ಓಕೆ, this sonnet is the two types of the sonnets we will see that the first one is Italian sonnet and second one is English sonnet. Okay, then sonnet is including the 14 lines poetry or poem. ಈ ಒಂದು 14 ಲೈನನ್ನು ಒಳಗೊಂಡಿರ್ತಕ್ಕಂಥ ಪೋಯಮ್ಗೆ ನಾವೇನಂತ ಕರಿತೀವಿ ಅಂದ್ರೆ ಸೊನೆಟ್ ಅಂತ ಕರಿತೀವಿ. ಹಾಗಾದ್ರೆ ಟೋಟಲ್ ಆಗಿ ವಿಲಿಯಮ್ ಶೇಕ್ಸ್ಪಿಯರ್ ಅವರು 154 ಸೊನೆಟ್ಸನ್ನು ಬರೆದರು. ಆ ಒಂದು 154 ಸೊನೆಟ್ಸಲ್ಲಿ 73ನೇ ಸೊನೆಟ್ ಯಾವುದಪ್ಪ ಅಂತಂದ್ರೆ ದ್ಯಾಟ್ ಟೈಮ್ ಆಫ್ ಇಯರ್. ಓಕೆ, ದೀಸ್ ಥಿಂಗ್ಸ್ ವಿ ಮಸ್ಟ್ ನೋ ಬಿಫೋರ್ ಗೋಯಿಂಗ್ ಟು ಸಿ ದ ಪೊಯಿಟಿಕ್ ಲೈನ್ಸ್. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. ಓಕೆ, ನೆಕ್ಸ್ಟ್ ವಿಲಿಯಮ್ ಶೇಕ್ಸ್ಪಿಯರ್ ಈಸ್ ನೌನ್ ಆ್ಯಸ್ ದ ಇಂಗ್ಲೆಂಡ್ಸ್ ನ್ಯಾಷನಲ್ ಪೋಯೆಟ್. ಓಕೆ, ಒಂದು ಇಂಗ್ಲೆಂಡ್ನ ರಾಷ್ಟ್ರೀಯ ಕವಿ ಅಂತ ನಾವು ಕರಿತೀವಿ. ಓಕೆ, ಹಾಗಾದ್ರೆ ನಾವು ಪೋಯಮನ್ನು ನೋಡ್ತಾ ಹೋಗೋಣ. ಇಲ್ಲಿ ದ ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿಯಲ್ಲಿ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಕೇಳಿದ್ದಾರೆ. ಏನವು ಕ್ವಶನ್ಸು? ಆ ಒಂದು ವರ್ಷದ ಸಮಯ, ಈ ಒಂದು ಟೈಟಲ್ ಆಫ್ ದ ಪೋಯಮ್ ಈಸ್. ಇಲ್ಲಿ ನಾವು ನ್ಯಾಚುರಲ್ ಮೆಟಾಫರನ್ನು ನೋಡ್ತೀವಿ. ಓಕೆ, ದ ಫಸ್ಟ್ ಕ್ವಶನ್ ಈಸ್ ವೆನ್ ಡು ಯು ರಿಯಲೈಸ್ ದ ವ್ಯಾಲ್ಯೂ ಆಫ್ ಎ ಪರ್ಸನ್ ಆರ್ ಆನ್ ಆಬ್ಜೆಕ್ಟ್. ಒಬ್ಬ ವ್ಯಕ್ತಿಯ ಬೆಲೆ ನಿಮಗೆ ಯಾವಾಗ ಗೊತ್ತಾಗುತ್ತೆ, ಅಥವಾ ಒಂದು ವಸ್ತುವಿನ ಬೆಲೆ ನಿಮಗೆ ಯಾವಾಗ ಗೊತ್ತಾಗುತ್ತೆ, ಅಥವಾ ಅವರು ಸಿಕ್ಕಾಗ, ಅಥವಾ ಅವರನ್ನು ಕಳೆದುಕೊಂಡಾಗ, ಅಥವಾ ಆ ವಸ್ತು ಸಿಕ್ಕಾಗ ಅಥವಾ ಆ ವಸ್ತುವನ್ನು ಕಳೆದುಕೊಂಡಾಗ ಆ ಬೆಲೆ ಗೊತ್ತಾಗುತ್ತೆ. ನಮಗೆ ಜಾಸ್ತಿ ಯಾವಾಗ ಗೊತ್ತಾಗ್ತದಪ್ಪ ಅಂದ್ರೆ ಆ ವ್ಯಕ್ತಿಯನ್ನು ಕಳೆದುಕೊಂಡಾಗ ಮಾತ್ರ. ದೆನ್ ನೆಕ್ಸ್ಟ್, ಇಸ್ ಇಟ್ ಫ್ಯಾನ್ ಯು ಪೊಸೆಸಸ್ ಹಿಮ್ ಆರ್ ಹರ್ ಆರ್ ಇಟ್. ಅವರನ್ನು ಪಡೆದುಕೊಂಡಾಗ ಅಥವಾ ಅವಳನ್ನು ಪಡೆದುಕೊಂಡಾಗ ಅಥವಾ ಅದನ್ನು ಪಡೆದುಕೊಂಡಾಗ. ವೆನ್ ಯು ಲೂಸ್ ಆರ್ ಹಿಮ್ ಆರ್ ಹರ್ ಆರ್ ಇಟ್, ಯಾವುದಾಗ ಆಗುತ್ತೆ ನೋಡ್ರಿ. ವೈ ಇಸ್ ಇಟ್ ಸೋ, ಡಿಸ್ಕಸ್ ಇನ್ ಫೇರ್ಸ್. ಯಾಕೆ ಈ ರೀತಿ ಆಗುತ್ತೆ ಅನ್ನೋದನ್ನು ನಿಮ್ಮ ಗುಂಪಲ್ಲೇ ಫೇರಲ್ಲೇ ಡಿಸ್ಕಸ್ ಮಾಡಿರಿ ಅಂತ ಹೇಳಿದಾರ. ಓಕೆ, ಯು ಕ್ಯಾನ್ ಡಿಸ್ಕಸ್. ಓಕೆ, ಹಿಯರ್ ಇಸ್ ಅ ಪೋಯಮ್ ದ್ಯಾಟ್ ಟೈಮ್ ಆಫ್ ಇಯರ್. ಯಾವ ವರ್ಷದ ಒಂದು ಸಮಯವನ್ನು ಇಲ್ಲಿ ವಿಲಿಯಮ್ ಶೇಕ್ಸ್ಪಿಯರ್ ಅವರು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ನಮ್ಮ ಒಂದು ಸಾವಿನ ಸಮಯದಲ್ಲಿ, ಈ ಒಂದು ಸಾವಿನ ವರ್ಷ ಅಂತ ಕರಿತೀವಲ್ಲ, ಯಾವ ರೀತಿ ಅವರು ಇಲ್ಲಿ ಡಿಸ್ಕ್ರಿಪ್ಷನನ್ನು ಕೊಡ್ತಾರೆ ಅನ್ನೋದನ್ನು ನಾವು ನೋಡೋಣ. ಓಕೆ, ಫಸ್ಟ್ ಸ್ಟ್ಯಾನ್ಜಾದಲ್ಲಿ ನಾವು ನೋಡ್ತಾ ಹೋಗೋಣ. ದ್ಯಾಟ್ ಟೈಮ್ ಆಫ್ ಇಯರ್ ಡೋ ಮೇಸ್ಟ್ ಇನ್ ಮೀ ಬಿಹೋಲ್ಡ್ when yellow leaves or none or few do hang upon those boughs which shake against the cold, where ruined choirs were laid the sweet birds sang. Okay, here the first line is that time of year. ಆ ಒಂದು ವರ್ಷದ ಸಮಯದಲ್ಲಿ, ಯಾವ ಒಂದು ವರ್ಷ? ದೋ ಮೀನ್ಸ್ ಯು, ನೀನು, ನಿನ್ನ. ಮೇಸ್ಟ್ ಮೀನ್ಸ್ ಮೇ, ಇನ್ ಮೀ ಬಿಹೋಲ್ಡ್. ನೀನೊಂದು ಸ್ವಲ್ಪ ಆ ಸಾವಿನ ಒಂದು ಅವಧಿಯಲ್ಲಿ, ಸಾವಿನ ವರ್ಷವನ್ನು ಒಂದು ಸ್ವಲ್ಪ ತಿರುಗಿ ನೋಡು. ಬಿಹೋಲ್ಡ್ ಅಂದರೆ ಏನ್ರಿ? ಲುಕ್, ಆ ಕಡೆ ನೋಡು ಅಂತ ಹೇಳ್ತಾ ಇದ್ದಾರೆ ವಿಲಿಯಮ್ ಶೇಕ್ಸ್ಪಿಯರ್ ಅವರು. ವಾಟ್ ಈಸ್ ದ್ಯಾಟ್ ಲುಕ್ ಈಸ್ ವೆನ್ ಯೆಲ್ಲೋ ಲೀವ್ಸ್. ಯೆಲ್ಲೋ ಲೀವ್ಸ್ ಅಂದರೆ ಏನಪ್ಪ ಅಂತಂದ್ರೆ ಗ್ರೀನ್ ಇದ್ದು ಎಲೆ ಏನಾಗುತ್ತಾ ಯೆಲ್ಲೋ ಆಗುತ್ತೆ. ಯಾವಾಗ ಆಗುತ್ತೆ? ಇಟ್ಸ್ ಟೈಮ್ ಟು ಫಾಲ್ ಡೌನ್. ಅದು ಕೆಳಗೆ ಬೀಳಬೇಕಾದ್ರೆ ಆ ಒಂದು ಶಕ್ತಿಯನ್ನು ಕಳ್ಕೊಂಡಾಗ, ನಾವು ಕೂಡ ಮನುಷ್ಯರು, ನಾವು ವೆನ್ ವಿ ಆರ್ ಯಂಗ್ ವಿ ಹ್ಯಾವ್ ದ ಲೈಕ್ ದಟ್ ಗ್ರೀನ್ ಲೀವ್ಸ್. ನಾವು ಹಸಿರು ಎಲೆ ಇದ್ದಾಗೆ. ಅದು ಯಾವಾಗ ಏನಾಗುತ್ತಪ್ಪ ಅಂದರೆ ಯೆಲ್ಲೋ ಲೀವ್ಸ್ ಆದಾಗ, ನಾವು ವಯಸ್ಸಾದಾಗ. ಆರ್ ನನ್ ಆರ್ ಫ್ಯೂ ಡು ಹ್ಯಾಂಗ್. ಕೆಲವೊಂದಿಷ್ಟು ಹಳದಿ ಎಲೆಗಳಾದಾಗ ಏನಾಗುತ್ತಪ್ಪ ಅಂದರೆ ಕೆಲವೊಂದಿಷ್ಟು
ಗಿಡದ ಬ್ರ್ಯಾಂಚ್ಗಳು ಖಾಲಿನೇ ಇರ್ತಾವ ಅಥವಾ ಕೆಲವೊಂದಿಷ್ಟು ಇನ್ನೂ ಹಳದಿಯಾಗಿರ್ತಕ್ಕಂಥ ಎಲೆಗಳು ಉಳ್ಕೊಂಡಿರ್ತಾವ, ಅಥವಾ ಡು ಹ್ಯಾಂಗ್ ಮೀನ್ಸ್ ಜೋತಾಡ್ತಾ ಇರ್ತಾವ. ಯಾಕಂದ್ರೆ ಇನ್ನೊಂದು ಸ್ವಲ್ಪ ಅವ ಯಾವಾಗ ಹೋಗ್ತಾವಪ್ಪ ಅಂದ್ರೆ ಗಾಳಿ ಬಿಟ್ಟಾಗ ಹೋಗ್ತಾವ. ಅಫಾನ್ ದೋಸ್ ಬೋಸ್ ವಿಚ್ ಶೇಕ್ ಅಗೇನೆಸ್ಟ್ ದ ಕೋಲ್ಡ್, ಇಟ್ ಈಸ್ ದ ಟೈಮ್ ಆಫ್ ದ ಕೋಲ್ಡ್. ಈ ಒಂದು ಸಮಯ ನಾವು ಚಳಿ ಬಿಡ್ತಕ್ಕಂಥ ಟೈಮ್ ಅಂತೀವಲ್ಲ, ಆ ಒಂದು ಟೈಮಲ್ಲಿ ಬೋಸ್ ಅಂದರೆ ಬ್ರ್ಯಾಂಚಸ್ ಆಫ್ ಟ್ರೀ, ಆ ಗಿಡದ ಕೊಂಬೆಗಳಲ್ಲಿ ಏನಾಗುತ್ತಪ್ಪ ಅಂದರೆ ಶೇಕ್ ಆಗಿ ಥಂಡಿಗೆ ಏನು ಮಾಡ್ತಾವೆ, ಆ ಟೈಮಲ್ಲಿ ಆ ಹಳದಿಯಾಗಿರ್ತಕ್ಕಂಥ ಎಲೆಗಳು ತೆಳಗ ಬಿದ್ದು ಬಿಡ್ತಾವೆ. ಬೇರ್ ರೂನ್ಡ್ ಕ್ವೈರ್ಸ್ ಮೀನ್ಸ್ ವಿಚ್ ದ ಬರ್ಡ್ಸ್ ದೇ ವಿಲ್ ಸಿಂಗ್. ಯಾವಾಗ ಆ ಒಂದು ಗಿಡದ ಬ್ರಾಂಚ್ಗಳು ಏನಾಗ್ತಾವಪ್ಪ ಅಂತಂದ್ರೆ ಖಾಲಿ ಆದಾಗ, ಬೇರ್ ಅಂದರೆ ಏನ್ರಿ ಎಂಟಿ, ಕ್ವೈರ್ಸ್ ಮೀನ್ಸ್ ಸಿಂಗ್, ಫೇರ್ ಲೇಡ್ ದ ಸ್ವೀಟ್ ಬರ್ಡ್ ಸ್ವಾಂಗ್. ರೀಸೆಂಟ್ಲಿ ಆ ಗಿಡದ ಬ್ರ್ಯಾಂಚಸಲ್ಲಿ ಏನಪ್ಪ ಅಂದರೆ ಎಲೆಗಳಿದ್ದಾಗ ಬರ್ಡ್ಸ್ಗಳು ಬಂದು ಕುಂದಿರ್ತಿದ್ವು, ಹಾಡವನ್ನು ಹಾಡ್ತಿದ್ವು. ಬಟ್ ಅಲ್ಲಿ ಎಲೆಗಳಿಲ್ಲಂದಾಗ ಅಲ್ಲಿ ಯಾವ ಬರ್ಡ್ಸು ಕೂಡ ಬರೋಂಗಿಲ್ಲ. ಫಾರ್ ಎಕ್ಸಾಂಪಲ್ ನಾವೇ ನೋಡ್ಬೇಕ್ರಿ, ವಯಸ್ಸಾದ ಬಳಿಕ ನಮ್ಮ ಜೊತೆ ಯಾರೂ ಬರೋಂಗಿಲ್ಲ ರೀ. ಯಾವುದೇ ಒಂದು ಫ್ರೆಂಡ್ಶಿಪ್ ಆಗಲಿ, ಯಾವ ಒಂದು ರಿಲೇಷನ್ ಆಗಲಿ ಜಾಸ್ತಿ ಹೊತ್ತು ಇಲ್ಲಿ ಉಳಿಯೋದಿಲ್ಲ. ಆ ರೀತಿ ಈ ಒಂದು ಮನುಷ್ಯನ ಜೀವನವನ್ನು ಇಲ್ಲಿ ಗಿಡದ ಎಲೆಗೆ ನಮ್ಮ ವಿಲಿಯಂ ಶೇಕ್ಸ್ಪಿಯರ್ ಅವರು ಕಂಪೇರ್ ಮಾಡಿದ್ದಾರೆ. ಓಕೆ, ಆ ಒಂದು ಸ್ವೀಟ್ ಬರ್ಡ್ ಸ್ಯಾಂಗ್, ಅತ್ಯಂತ ಆ ಒಂದು ಹಕ್ಕಿಗಳು ಖುಷಿಯಿಂದ ಹಾಡ್ತಿರ್ತಾವೆ. ಓಕೆ, ಇಟ್ ಈಸ್ ಅಬೌಟ್ ದ ಫಸ್ಟ್ ಸ್ಟ್ಯಾನ್ಸಾ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್ second stanza. In me thou seest the twilight of such day, as after sunset fadeth in the west, which by and by black night doth take away death's second self, that seals of all in rest. ಏನಿದೆ in me, in ನನ್ನಲ್ಲಿ, though means you seest the twilight of such day. Twilight means the evening time, ಆ ಒಂದು ದಿನದ ಸಾಯಂಕಾಲ ಟೈಮ್. ಇಲ್ಲಿ ಮನುಷ್ಯನ ಲೈಫನ್ನು ಸನ್ರೈಸು ಮತ್ತು ಸನ್ಸೆಟ್ಗೆ ಇಲ್ಲಿ ಕವಿ ಹೋಲಿಸ್ತಾರೆ. ಯಾವ ರೀತಿಪ್ಪ ಅಂತಂದ್ರೆ, ಮುಂಜಾನೆ ಸೂರ್ಯ ಉದಯಿಸುವಾಗ ದೇರ್ ಇಸ್ ಅ ಫ್ರೆಶ್ನೆಸ್, ಇಟ್ ಇಸ್ ಅ ಚೈಲ್ಡ್ಹುಡ್ ಆಫ್ ಅಸ್, ಇಟ್ ಇಸ್ ಅ ಯಂಗ್ ಏಜ್ ಆಫ್ ಅಸ್. ಮಧ್ಯಾಹ್ನ ಆದ ಬಳಿಕ ಸೂರ್ಯ ಪ್ರಕಾಶಿಸ್ತಾ ಇರ್ತಾನೆ, ಇದು ನಮ್ದು ಆಫ್ಟರ್ ದ್ಯಾಟ್ 25 to 50. ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ 50 to 75 ಇಟ್ ಈಸ್ ಕಂಪೇರ್ಡ್ ಟು ದಟ್ ಈವ್ನಿಂಗ್ ಟೈಮ್, ಆ ದಿನದ ಒಂದು ಸಾಯಂಕಾಲ ಟೈಮ್ ಅಂತ ಹೇಳ್ತೀವಿ. As after sunset fadeth in the west, after sunset fadeth in the west, fadeth means sunset means ಸೂರ್ಯಾಸ್ತ, ಸೂರ್ಯ ಮುಳುಗ್ತಾನೆ ಎಲ್ಲಿ, ವೆಸ್ಟ್. ರೈಸ್ ಆಗೋದು ಈಸ್ಟಲ್ಲಿ, ಸನ್ಸೆಟ್ ಆಗೋದು ವೆಸ್ಟಲ್ಲಿ. ಆ ರೀತಿ ಸೂರ್ಯ ಮುಳುಗಿ ಹೋಗ್ತಾನೆ. ನಾವು ಕೂಡ ಒಂದಿನ ಏನಾಗಬೇಕಾದ, ಮುಳುಗಿ ಹೋಗ್ಬೇಕಾಗದ ಅಂತೇಳಿ ಕವಿ ಹೇಳ್ತಾನೆ. ವಿಚ್ ಬೈ ಆ್ಯಂಡ್ ಬೈ ಬ್ಲ್ಯಾಕ್ ನೈಟ್ ಡೋತ್ ಟೇಕ್ ಅವೇ. ಸೂರ್ಯಾಸ್ತ ಆಗ್ಬೇಕು ಏನಾಗುತ್ತೆ ರೀ, ಕತ್ತಲೆ ಆವರಿಸ್ತದ. ಆವಾಗ ಏನು ಬರುತ್ತೆ, ಕತ್ತಲೆಯ ರಾತ್ರಿ. ಡೋತ್ ಮೀನ್ಸ್ ಡೂ, ಟೇಕ್ ಅವೇ, ಆ ಒಂದು ಕತ್ತಲೆಯ ರಾತ್ರಿ ನಮ್ಮನ್ನು ತೆಗೆದುಕೊಂಡು ಹೋಗುತ್ತೆ. ಯಾವ ರೀತಿ ತೆಗೆದುಕೊಂಡು ಹೋಗ್ತದೆ ರೀ, ಯಾವಾಗ ನಾವು ಕಣ್ಣು ಮುಚ್ಚಿ ಮಲಗ್ತೀವಲ್ಲ, ಇಟ್ಸ್ ಲೈಕ್ ಅ ಡೆತ್, ನಮ್ಮ ಮೇಲೆ ನಮಗೆ ಅರಿವಿರಂಗಿಲ್ಲ. ಆ ರೀತಿ ನಮ್ಮ ಜೀವನವನ್ನು ಒಂದು ದಿನಕ್ಕೆ ಇಲ್ಲಿ ಕವಿ ಹೋಲಿಸಿದ್ದಾರೆ. Death's second self that seals of in all in rest. That death's second self that seals. Second self that seals. It is the example of alliteration because yes is repeated here. Then here by and by black night. B. Both are the examples of alliteration. ಈ ಒಂದು ಪ್ರತಿನಿತ್ಯ ನಾವು ಮಲಗ್ತೀವಲ್ಲ, ಇದು ಒಂದು ಸಾವಿನ ಎರಡನೆಯ ರೀತಿಯಾಗಿರ್ತಕ್ಕಂಥ ಸಾವಿನ ಬೆಡ್ಡು ಅಂತ ಅವರು ಹೇಳ್ತಾ ಇರ್ತಾರೆ. ಯಾವ ರೀತಿಯಪ್ಪ ಅಂದರೆ, ಇಲ್ಲಿ ರೆಸ್ಟ್ ಮಾಡ್ತೀವಿ ನಾವು, ಮುಂಚೆನೇ ಹೇಳ್ತೀವಲ್ಲ ಗೊತ್ತಿಲ್ಲ. ಬಟ್ ವೆನ್ ವಿ ಆರ್ ಇನ್ ದ ಓಲ್ಡ್ ಏಜ್ ದೇರ್ ಇಸ್ ನೋ ಚಾನ್ಸ್ ಟು ವೇಕ್ ಅಪ್. ಸತ್ತು ಹೋದಾಗ ಏನೂ ಮಾಡೋಕ್ಕಾಗಲ್ಲ. ಆ ರೀತಿ ಪರ್ಮನೆಂಟಾಗಿ ರೆಸ್ಟ್ ನಾವು ತಗೋತೀವಿ. ಪ್ರತಿನಿತ್ಯ ನಾವು ಮಲಗ್ತೀವಲ್ಲ, ಇದು ಸೆಕೆಂಡ್ ಸೆಲ್ಫ್ ಆಫ್ ದ್ಯಾಟ್ ಡೆತ್ಸ್ ಬೆಡ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಥರ್ಡ್ ಸ್ಟ್ಯಾನ್ಸಾ. In me thou seest the glowing of such fires, that on the ashes of his youth doth lie, as the deathbed whereon it must expire, consumed with that which it was nourished by. ಏನಿದೆ ಇಲ್ಲಿ, in me thou, ಇನ್ನು ನನ್ನಲ್ಲಿ, in me thou means you seest the glowing such of fire.
ಈಗ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಕವಿ ವಿಲಿಯಂ ಶೇಕ್ಸ್ಪಿಯರ್ ಅವರು ನಮ್ಮ ಜೀವನವನ್ನು ಒಂದು ವಯಸ್ಸಾದ ವ್ಯಕ್ತಿಯ ಜೀವನವನ್ನು ಎದಕ್ಕೆ ಹೋಲಿಸ್ತಾರಪ್ಪ ಅಂದ್ರೆ ಗ್ಲೋವಿಂಗ್ ಫೈರ್. ಈಗ ನೋಡ್ರಿ, ನಾವು ಫೈರ್ ಕ್ಯಾಂಪ್ ಮಾಡ್ತೀವಿ. ಫೈರ್ ಕ್ಯಾಂಪ್ ಯಾವ ರೀತಿ ಮಾಡ್ತೀವಿ? ಈ ರೀತಿ ಕಟ್ಟಿಗೆಗಳನ್ನು ಇಟ್ಟಿದ್ದಕ್ಕೆ ಬೆಂಕಿ ಉರಿಯುತ್ತೆ. ಸೀಸ್ ದ ಗ್ಲೋವಿಂಗ್ ಆಫ್ ಸಚ್ ಫೈರ್. ಬೆಂಕಿ ಯಾವ ರೀತಿ ಏನಪ್ಪ ಅಂದ್ರೆ ಉರಿತಾ ಇರುತ್ತೆ, ವೈಭವದಿಂದ ಉರಿತಾ ಇರುತ್ತೆ. ಯಾವಾಗ ರೀ? ಅಟ್ ದ ಯಂಗ್ ಏಜ್, ದ್ಯಾಟ್ ಆನ್ ದ ಆ್ಯಶಸ್ ಆಫ್ ಹಿಸ್ ಯೂತ್ ಡೋತ್ ಲೈ. ಡೋತ್ ಮೀನ್ಸ್ ಡೂ ಹಿಯರ್. ಯಂಗ್ ಇದ್ದಾಗ ನಾವು ಭಾಳಷ್ಟು ಬ್ರೈಟಾಗಿ ಕಾಣಿಸ್ತೀವಿ, ಉರಿಯುವ ಪ್ರಕಾಶದಾಯಕ ಕಾಣ್ತೀವಿ. ಅದೇ ಯಾವ ರೀತಿ ಬೆಂಕಿ ಆರ್ತಾ ಆರ್ತಾ ಕೊನೆಗೆ ಏನು ಉಳಿಯುತ್ತಾರೆ? ಇಲ್ಲಿ ಬೂದಿ ಉಳಿಯುತ್ತಾ. ಹಾಗೆ ನಮ್ಮ ಜೀವನವೂ ಕೂಡ ಯಾವಾಗಲೂ ಕೂಡ ನಾವು ಪ್ರಕಾಶಮಾನಾಗಿ ಉರಿಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯನು ಕೂಡ ಪ್ರಕಾಶಮಾನ ಉರಿಲಿಕ್ಕಾಗಲ್ಲ. ಆ ರೀತಿ ನಮ್ಮ ಜೀವನ ಕೂಡ ಕೆಲವೊಂದಿಷ್ಟು ಸ್ಟೇಜನ್ನು ದಾಟ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ ಅವರು. ಆ್ಯಸ್ ದ ಡೆತ್ ಬೆಡ್ ಫೇರ್ ಆನ್ ಇಟ್ ಮಸ್ಟ್ ಎಕ್ಸ್ಪೈರ್. ದೆರ್ ಇಸ್ ಅ ಡೆತ್ ಬೆಡ್ ಫೇರ್ ಆನ್ ಇಟ್ ಮಸ್ಟ್ ಬಿ ಎಕ್ಸ್ಪೈರ್. ಡೆತ್ ಮೇಲೆ ನಾವು ಮಲ್ಕೊಂಡಾಗ ಇಟ್ ಶೋಸ್ ದ್ಯಾಟ್ ಅವರ್ ಎಕ್ಸ್ಪೈರಿ ಡೇಟ್ ಈಸ್ ಓವರ್. ನಮ್ಮ ಕಾಲ ಮುಗಿದಿದೆ ಅಂತ ನಾವು ತಿಳ್ಕೋಬೇಕು. ಕನ್ಸ್ಯೂಮ್ಡ್ ವಿತ್ ದ್ಯಾಟ್ ವಿಚ್ ಇಟ್ ವಾಸ್ ನೌರಿಶ್ಡ್ ಬೈ. ಯಾವ ರೀತಿ ನಾವು ಎಷ್ಟೇ ಪ್ರೀತಿಯಿಂದಾಗಲಿ ಪೋಷಣೆಯಿಂದಾಗಲಿ ನಮ್ಮನ್ನು ಬೆಳೆಸಿರ್ತಾರಲ್ಲ, ಒಂದಲ್ಲ ಒಂದು ದಿನ ನಾವಿಲ್ಲಿ ಬಿಟ್ಟು ಹೋಗಬೇಕು. ದಿಸ್ ದು ಪರ್ಸಿವಿಸ್ಟ್ ವಿಚ್ ಮೇಕ್ಸ್ ದಿ ಲವ್ ಮೋರ್ ಸ್ಟ್ರಾಂಗ್. ದೆನ್ the poet is telling to that comparing to the death there is a strongness we will find in the love. ಈ ಒಂದು ಸಾವಿಗಿಂತ ಪ್ರಮುಖವಾಗಿದ್ದು ಯಾವುದಪ್ಪ ಅಂದ್ರೆ ಪ್ರೀತಿ ಅಂತ ಹೇಳ್ತಾರೆ. ಯಾಕಂದ್ರೆ ಕೆಲವೊಂದಿಷ್ಟು ವ್ಯಕ್ತಿಗಳ ಜೊತೆ ನಾವು ಪ್ರೀತಿಯಿಂದ ಇದ್ದಾಗ ನಾವು ಅವ್ರು ಸತ್ರು ಕೂಡ ಆ ಒಂದು ನೆನಪನ್ನು ನಮಗೆ, ಆ ಪ್ರೀತಿ ನಮಗೆ ಮರುಕಳಿಸ್ತದೆ. ಸಾವನ್ನು ಮರಿತೀವಿ, ಬಟ್ ಆ ಪ್ರೀತಿ ಇನ್ನೂ ಉಳ್ಕೊಂಡಿರ್ತದೆ. ಟು ಲವ್ ದ್ಯಾಟ್ ವೆಲ್ ವಿಚ್ ದೋ ಮಸ್ಟ್ ಲಿವ್ ಎ ಲಾಂಗ್. ಇಲ್ಲಿ ಕಂಪ್ಯಾರಿಸನ್ ಟೋಟಲ್ಲಾಗಿ ಏನಾಗುತ್ತಪ್ಪ ಅಂದ್ರೆ ಪ್ರೀತಿ ಬಹಳ ದಿನ ಉಳಿದುಕೊಳ್ಳುತ್ತೆ ಅಂತ ಏನಪ್ಪ ಅಂತ ವಿಲಿಯಂ ಶೇಕ್ಸ್ಪಿಯರ್ ಅವರು ಈ ಒಂದು ಪೋಯಮಲ್ಲಿ ಟೋಟಲ್ಲಾಗಿ 14 ಲೈನ್ನ ಪೋಯಮಲ್ಲಿ ಹೇಳ್ತಾ ಇರ್ತಾರೆ ಅವರು. ಓಕೆ, ಇಲ್ಲಿ ನೋಡ್ಬೇಕ್ರಿ ನಾವು ಯಾವ ರೀತಿಪ್ಪ ಅಂದ್ರೆ ನಮ್ಮ ಜೀವನವನ್ನು, ಒಂದು ವ್ಯಕ್ತಿಯ, ಒಂದು ವಯಸ್ಸಾದ ವ್ಯಕ್ತಿಯ ಜೀವನವನ್ನು ಅಥವಾ ನಮ್ಮ ಜೀವನದ ಬಗ್ಗೆ ಇಲ್ಲಿ ಅತ್ಯಂತ ನೀಟಾಗಿ ಪೋಯಮಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಅಬೌಟ್ ದ್ಯಾಟ್. ಇಫ್ ಯು ಡಿಡಂಟ್ ಅಂಡರ್ಸ್ಟ್ಯಾಂಡ್ ಯು ಕ್ಯಾನ್ ಜಸ್ಟ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ವಿಚ್ ಥಿಂಗ್ ಯು ಡಿಡಂಟ್ ಅಂಡರ್ಸ್ಟ್ಯಾಂಡ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. See you in the next video class. Okay, bye.